ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದಿರುವ ಮೂಡಾ ನಿವೇಶನ ಜಟಾಪಟಿ ಇವತ್ತು ಕೋರ್ಟ್ ಮೆಟ್ಟಿಲೇರಿದೆ. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಆರೋಪವನ್ನು ಹೊತ್ತಿದ್ದು ಇವತ್ತು ಕೋರ್ಟ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುತ್ತೆ. ಏನಾಗಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಈ ಎಲ್ಲದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಮೂಡಾ ಖಾಸಗಿ ದೂರು ಇಂದು ವಿಚಾರಣೆ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟ ತಂದಿಟ್ಟಿದೆ. ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆ ನಡೆಸಿತ್ತು. ಇಂದು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಶುಕ್ರವಾರ ವಾದ ಮಂಡಿಸಿದರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದ ದೇವನೂರು ಹಾಗೂ ಮೈಸೂರಿನ ವಿಜಯನಗರ ವ್ಯಾಪ್ತಿಯ ಭೂಮಿ ಡಿನೋಟಿಫಿಕೇಶನ್ ಉಲ್ಲೇಖಿಸಿ ವಾದ ಮಂಡಿಸಿದರು. 1996ರಿಂದ 99ರ ಅವಧಿಯಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನಂತರ ದೇವರಾಜು ಎಂಬುವರಿಂದ ಮಲ್ಲಿಕಾರ್ಜುನ್ ಎಂಬುವರಿಗೆ ಸೇಲ್ ಡೀಲ್ ಮಾಡಲಾಗಿದೆ. 2010ರಲ್ಲಿ ಸಿಎಂ ಪತ್ನಿಯವರ ಹೆಸರಿಗೆ 3 ಎಕರೆ ಗಿಫ್ಟ್ ಡೀಡ್ ಮಾಡಲಾಗಿದೆ. ಅಷ್ಟರಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಲಾಗಿತ್ತು ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮೂಡಾ ಆಯುಕ್ತರ ಮೇಲೆ ಪ್ರಭಾವ ಬೀರಿ ಅಕ್ರಮ ಎಸಗಿದ್ದಾರೆ ಎಂದು ಹೇಳಿದರು. ಮೂಡಾ ಯಾವುದಾದರೂ ರೆಸಲ್ಯೂಷನ್ ಮಾಡಿದೆಯೇ ಎಂದು ಜಡ್ಜ್ ಪ್ರಶ್ನೆ ಮಾಡಿದರು. ವಕೀಲೆ ವಾದ ಮುಂದುವರೆಸುತ್ತಾ ಪ್ರಾಸಿಕ್ಯೂಷನ್ ಇಲ್ಲದೆ ತನಿಖೆ ಮಾಡುವಂತಿಲ್ಲ ಎಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ರ ಬಗ್ಗೆ ಹೈಕೋರ್ಟ್ ಆದೇಶವಿದ್ದು ಇಂದು ನಡೆಯುವ ವಿಚಾರಣೆಯಲ್ಲಿ ಕೋರ್ಟ್ ಯಾವ ತೀರ್ಪು ನೀಡುತ್ತದೆ ಎಂಬುದರ ಮೇಲೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, 2 ಕೇಸ್ ಇದೆ ಈಗ. 2 ಕೇಸ್. ಒಂದು TJ ಅಬ್ರಹಾಂ ಅವರು ರಾಜ್ಯಪಾಲರ ಬಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರು ಕಂಪ್ಲೇಂಟ್, ಯಾಕೆಂದರೆ ನಾನು ನಿಮಗೆ ಮೊದಲೇ ಹೇಳ್ತೀನಿ, ಮುಖ್ಯಮಂತ್ರಿಗಳಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾಡಬೇಕು ಅಂದರೆ ಯಾರೋ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಮಾಡೋಕ್ಕಾಗಲ್ಲ. ಅವರ ವಿರುದ್ಧ ಕೇಸ್ ಹಾಕ್ಬೋದು, FIR ಹಾಕ್ಬೋದು, ಮತ್ತೊಂದೆಲ್ಲ ಹಾಕ್ಬೋದು. ಆದರೆ ತನಿಖೆ ಮಾಡಬೇಕು ಅಂತಂದರೆ ಪರ್ಮಿಷನ್ ಕೊಡಬೇಕಾಗುತ್ತೆ, ರಾಜ್ಯಪಾಲರು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಮೊದಲು ಹೋಗ್ತಾರೆ. ಆಗ ಜನಪ್ರತಿನಿಧಿಗಳ ಕೋರ್ಟ್ ಹೋಗುತ್ತೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಇರುವಂಥದ್ದು, ಇದನ್ನು ನಾವು ಕೇಸ್ ದಾಖಲಿಸ್ಕೋಬೇಕು ಅಂತಂದರೆ ನೀವು ರಾಜ್ಯಪಾಲರ ಅನುಮತಿ ಕೇಳಬೇಕು ಅಂತ ಹೇಳುತ್ತೆ. ರಾಜ್ಯಪಾಲರು ಅನುಮತಿ ಕೊಡ್ತಾರೆ. ಹಂಸರಾಜ್ ಭಾರದ್ವಾಜ್. ನಂತರ ಅದು ಲೋಕಾಯುಕ್ತದಲ್ಲಿ ಕೇಸ್ ಆಗುತ್ತೆ. ಲೋಕಾಯುಕ್ತದಲ್ಲಿ ಕೇಸ್ ಆದಾಗ ಲೋಕಾಯುಕ್ತ ಒಂದು ನೋಟಿಸ್ ಕೊಡುತ್ತೆ ಯಡಿಯೂರಪ್ಪನವ್ರಿಗೆ. ಯಡಿಯೂರಪ್ಪನವರು ಆ ನೋಟಿಸ್ ಪಾಪ ತೊಗೊಳ್ತಾರೆ. ತೊಗೊಂಡ್ಬಿಟ್ಟು ಜಾಮೀನು ಅರ್ಜಿ ಹಾಕ್ತಾರೆ. ಜಾಮೀನು ಅರ್ಜಿ ವಿಚಾರಣೆಗೆ ಅವರನ್ನು ಕರೆಯಲಾಗುತ್ತೆ. ಜಾಮೀನು ಅರ್ಜಿ ವಿಚಾರಣೆಗೆ ಕರೆದ ಹೊತ್ತು ಜಾಮೀನು ಅರ್ಜಿ ಏನು ವಜಾ ಆಗುತ್ತೆ, ಅಲ್ಲೇ ಅರೆಸ್ಟ್ ಮಾಡಿರ್ತಾರೆ. ಈಗಿನ ರಾಜಕಾರಣಿಗಳ ಲೆಕ್ಕಾಚಾರ ಪ್ಲಾನ್ಗಳೆಲ್ಲ ನೋಡಿದಾಗ ನಿಜವಾದ ಅವತ್ತು ನನಗನ್ಸುತ್ತೆ ಯಡಿಯೂರಪ್ಪ ಸುಮ್ಮನೆ ಸಿಕ್ಕಾಕೊಂಡ್ಬಿಟ್ರು ಅಂತೇಳಿ. ಅವತ್ತು ಅವರು ಬರದೇ ಇದ್ದರೂ ಕೂಡ ಬಚಾವ್ ಆಗ್ತಾ ಇತ್ತು. ಈಗ ಯಾರು ಭವಾನಿ ರೇವಣ್ಣ ಅವರ ವಿರುದ್ಧ ಬೇಕಾದಷ್ಟು ಆರೋಪಗಳು. ಅದು ಯಾಕಂಗಾಯ್ತು ಅಂದರೆ ಆಗ ಇಂಥ ಪ್ರಕರಣಗಳಾಗಿರಲಿಲ್ಲ ಕರ್ನಾಟಕದಲ್ಲಿ. ಒಂದ್ಸಲ ಆದ ನಂತರ ಮಾತ್ರ ಗೊತ್ತಾಗೋದು ನಮಗೆ. ಮೊದಲೆಲ್ಲ ಏನು ಅನ್ಕೋತಾ ಇರ್ತೀವಿ, 224 ವಿಧಾನಸಭೆ ಸದಸ್ಯ ಬಲ ಇದೆ, 113 ಬಂದವರು ಗೆಲ್ತಾರೆ ಅಂತೇಳಿ. ಆದರೆ 20 ಜನ ರಾಜೀನಾಮೆ ಕೊಟ್ಟರೆ ಅಥವಾ 20 ಜನ ಬರದೇ ಇದ್ದರೆ 200ರಲ್ಲಿ 101 ಇದ್ರೆ ಸಾಕು ಅಂತ ಗೊತ್ತೇ ಇರಲಿಲ್ಲ ನಮಗೆ. ಅದು ಅಂದರೆ ಅಲ್ಲಿ ತನಕ ಅಂತ ಒಂದು ಚಾನ್ಸೇ ಇರಲಿಲ್ಲ, ಹಂಗಿದೆಯಾ ಇಲ್ವಾ ಅಂತೇಳಿ. ಆಮೇಲೆ ಇಲ್ಲಿ ಆಗೋಯ್ತು ಅದು. ಎನಿವೆ, ಇವರಿದಾರಲ್ಲ ಸ್ನೇಹಮಯಿ ಕೃಷ್ಣ, ಇವರೊಂದು ಕೇಸ್ ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ, TJ ಅಬ್ರಹಾಂ ಹೇಳಿರೋದು ಅವರ ಜಾಗದಲ್ಲಿ ಅವರು ಅಧಿಕಾರ ದುರುಪಯೋಗ ಹೆಂಗೆ ಮಾಡಿದ್ದಾರೆ ಅಂತಂದರೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಅದು ಏನು ವಾಸಯೋಗ್ಯ ಭೂಮಿ ಆಗಿದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಬರೆದಿದ್ದಾರೆ, ಸೈನ್ ಹಾಕಿದ್ದಾರೆ ಅಂತ. ಇವರು ಅದನ್ನು ಹೇಳ್ತಾ ಇಲ್ಲ. ಇವರು ಆರಂಭಿಕ ಜಾಗವೇ ಅವ್ರದ್ದಲ್ಲ, ಅಲ್ಲೊಂದು ದೊಡ್ಡ ಫೋರ್ಜರಿ ಆಗಿದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಇದನ್ನು ಈಗ ಕೋರ್ಟ್ ಎತ್ಕೊಂಡಿದೆ. ಕೋರ್ಟ್ ಎತ್ಕೊಂಡು ಮೊನ್ನೆ ವಿಚಾರಣೆ ಆಯಿತು. ಇದರ ಮುಂದುವರೆದ ವಿಚಾರಣೆ ಇವತ್ತು ನಡೆಯುತ್ತೆ. ಇದರ ರಿಸಲ್ಟ್ ಮೇಲೆ ಕೂಡ ಸಿದ್ದರಾಮಯ್ಯನವರಿಗೆ ಆಪತ್ತು ತಪ್ಪಿದ್ದಲ್ಲ. ಅವರನ್ನು ಮೊನ್ನೆ ಮಾತಾಡಿಸಿದ್ವಿ ನಾವು, ನಮ್ಮ ನಾಗರಾಜ್ ಮಾತಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನು ಹೇಳಿದರು ಸ್ನೇಹಮಯಿ ಕೃಷ್ಣ, ಏನು ಪಾಯಿಂಟ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರ ರಾಜ್ಯಪಾಲರು ಇಲ್ಲ ಅಂತಂತೇಳಿ. ಇದರ ನಡುವೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ 82ನೇ CCH ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಖಾಸಗಿ ದೂರು ಸಲ್ಲಿಕೆ ಆಗಿದೆ. ಆ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಯಾವ ವಿಚಾರಕ್ಕೆ ನೀವು ಸಿದ್ದರಾಮಯ್ಯ ಮತ್ತು ಯಾರ್ಯಾರ ಮೇಲೆ ದೂರನ್ನು ಸಲ್ಲಿಕೆ ಮಾಡಿ?
ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ನಿವೇಶನಗಳನ್ನು ಕೃಷಿ ಭೂಮಿ ಅಂತೇಳಿ ಅವ್ರ ಬಾಬಾಯಿಂದನ ಹೆಸರಲ್ಲಿ ಸುಳ್ಳು ಕರೆಪತ್ರನ ನೋಂದಣಿ ಮಾಡಿಸ್ಕೊಂಡು, ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡು, ಆನಂತರ ಅವ್ರ ಹೆಂಡತಿ ಹೆಸರಲ್ಲಿ ಸುಳ್ಳು ದಾನಪತ್ರ ನೋಂದಣಿ ಮಾಡಿಸ್ಕೊಂಡು, ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡು ಆ ಜಮೀನು ನಮ್ಮ ಕುಟುಂಬಕ್ಕೆ ಸೇರಿದ್ದು. ಈ ಜಮೀನನ್ನು ಅಕ್ರಮವಾಗಿ ಮೂಡಾದವರು ಸ್ವಾಧೀನಪಡಿಸ್ಕೊಂಡು ನಿವೇಶನವಾಗಿ ಮಾರಾಟ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಸುಮಾರು 14 ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಪಡ್ಕೊಂಡಿದ್ದಾರೆ ಅಕ್ರಮವಾಗಿ. ಈ ಒಂದು ಅಕ್ರಮ ಒಂದು ಕೃತ್ಯಕ್ಕೆ ಅವರ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಸ್ವಜನ ಪಕ್ಷಪಾತ ತೋರಿಸಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ದೂರರ್ಜಿ ಸಲ್ಲಿಸಿದ್ದೀವಿ. ಸರ್, ಒಟ್ಟು ನೀವು ಸಲ್ಲಿಸಿರ್ತಕ್ಕಂಥ ದೂರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ? ಸರ್, ಮೊದಲನೇ ಆರೋಪಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ದೀವಿ. ಎರಡನೇ ಆರೋಪಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿ ಅವ್ರನ್ನ ಮಾಡಿದ್ದೀವಿ. ಮೂರನೇ ಆರೋಪಿ ಅವ್ರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರು ಮಾಡಿದ್ದೀವಿ. ನಾಲ್ಕನೇ ಆರೋಪಿಯಾಗಿ ಏನು ಬಾಮಾಯ್ದನಿಗೆ ಕ್ರಯಪತ್ರ ನೋಂದಣಿ ಮಾಡಿಕೊಡ್ರೆ ಜವರ ಅವ್ರನ್ನ 4ನೇ ಆರೋಪಿ ಮಾಡಿದ್ದೀವಿ. ಈ ಥರನ 5ನೇ ಆರೋಪಿ ಅಂತ ಮಾಡಿದ್ದೀವಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರನ್ನು ಸಲ್ಲಿಕೆ ಮಾಡಿದ್ವಿ. ಅದರ ವಿವರಣೆಯನ್ನು ನೋಡಿದಂಥ ನ್ಯಾಯಾಧೀಶರು ಈ ಫೈಲನ್ನು ಫುಟಪ್ ಮಾಡಿ ನಾಳೆ ವಿಚಾರಣೆಗೆ ತೆಗೆದುಕೊಳ್ತೀನಿ ಅಂತಂತೇಳಿ ಹೇಳಿದ್ದಾರೆ. ನಾಳೆ ನಾವು ಯಾಕೆ ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿವರವಾದಂಥ ವಾದವನ್ನು ಮಂಡಿಸ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ ಬೇಪ್ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದ ಮಾಜಿ ಶಾಸಕ, ಮಾಜಿ ಸಚಿವ, ಈಗ MLC ಡ್ಯಾಶ್. ಈಗ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಕುರುಕ್ಷೇತ್ರ ಕದನಕ್ಕೆ ಸಾಕ್ಷಿ ಆಗಲಿದೆ. ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟು? ಕಾಂಗ್ರೆಸ್ನಿಂದ DK ಶಿವಕುಮಾರ್ ನಾನೇ ಕ್ಯಾಂಡಿಡೇಟು ತಂದರು. ಆಮೇಲೆ BJP ನಿಲ್ಲಲ್ಲ ಅಥವಾ JDS, ಇಬ್ಬರಿಂದ ಒಬ್ಬರು ನಿಲ್ಲಬೇಕು. ಅದು JDS ಪ್ಲೇಸು ಕುಮಾರಸ್ವಾಮಿದು. ಆದರೆ ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಭಾಳ ಲಾಭ ಮಾಡಿಕೊಟ್ಟಿದ್ದಾರೆ. ಯಾರು? ಸಿ ಪಿ ಯೋಗೇಶ್ವರ್. ಈಗ ಸಚಿವ ಚಲುವರಾಯಸ್ವಾಮಿ ಒಂದು ಕಮಿಟಿ ಮಾಡಿದೆಯಂತೆ. ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ವರದಿ ಕೊಟ್ಟಿದ್ದಾರಂತೆ ಸಮಿತಿ. 2 ಪ್ರಮುಖ ಅಂಶ ಉಲ್ಲೇಖ ಮಾಡಿ ವರದಿ ಕೊಟ್ಟ ಕಮಿಟಿ. ವೆರಿ ಇಂಟ್ರೆಸ್ಟಿಂಗ್ ಇದು. ಏನದು? ದೋಸ್ತಿ ನಾಯಕರ ನಡೆನುಡಿ ಅಭ್ಯರ್ಥಿ ಆಯ್ಕೆ ಆಮೇಲೆ ಮಾಡೋಣ ಅಂತ. ನಂಬರ್ 2, ಸಿ ಪಿ ಯೋಗೇಶ್ವರ್ ನಡೆ ಗಮನಿಸಬೇಕೆಂದ ಕಮಿಟಿ. ಒಂದು ವೇಳೆ ನಾನು ಕಮಿಟಿ ಮೆಂಬರ್ ಆಗಿದ್ದಿದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೆ. ಸಿ ಪಿ ಯೋಗೇಶ್ವರನ್ನ ಕಾಂಗ್ರೆಸ್ಗೆ ಕರ್ಕೊಂಬಂದ್ರೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅಷ್ಟೇ. ವೆರಿ ಈಸಿ. ಮಾತಾಡಿದ್ದಾರೆ ಅವರು, ಕೇಳಿಸ್ಕೊಳ್ಳಿ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ.